ನಮಸ್ತೆ ವೀಕ್ಷಕರೇ. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಭಾಗ್ಯ ಸುನಂದಳಿಗೆ ಹೇಳ್ತಾಳೆ, ಅಮ್ಮ ನನಗೆ ಗೊತ್ತು ನಿನಗೆ ನನ್ನ ಮೇಲೆ ಕೋಪ ಬರ್ತಿದೆ ಅಂತ. ಆದರೆ ನಾನು ಏನೇ ಅಂದರೂ ಏನೇ ಮಾತಾಡಿದರೂ ಅದು ನಮ್ಮ ಪೂಜಂಗೆ ಒಳ್ಳೆಯದಾಗಲಿ ಅಂತ. ಅದೇ ಕಾರಣಕ್ಕೆ ಗಂಡಿನ ಕಡೆಯವರಿಗೆ ಆ ಮನೆಗೆ ಬರೋದು ಬೇಡ ಅಂತ ಹೇಳಿದ್ದು. ಯಾಕಂದರೆ ಅವರಿಗೆ ನಮ್ಮ ಬಗ್ಗೆ ಎಲ್ಲ ವಿಷಯ ಗೊತ್ತಿರಬೇಕು ಅಂತ. ನಾವು ಏನೇ ಅಂದರೂ ಏನೇ ಮಾತಾಡಿದರೂ ಯಾವ ಜಾಗದಲ್ಲಿ ವಾಸಿಸಿದ್ದೀವಿ ಅನ್ನೋದು ಗೊತ್ತಿರಬೇಕು. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತಾರಲ್ಲ, ಆ ಥರ ಆಗೋದು ಬೇಡ ಅಂತ ಅಮ್ಮನಿಗೆ ಭಾಗ್ಯ ಹೇಳ್ತಾಳೆ. ಆಗ ಭಾಗ್ಯಳ ಅಪ್ಪ, ಸರಿಯಾಗಿ ಹೇಳಿದ್ದೆ ಮಗಳೇ, ಅವರಿಗೆ ನಮ್ಮ ಸತ್ಯ ಏನು ಅಂತ ಗೊತ್ತಾಗಿ ನಮ್ಮ ಸಂಬಂಧ ಒಪ್ಪಿಗೆ ಆದರೆ ಆ ಸಂಬಂಧ ಗಟ್ಟಿಯಾಗಿ ಸಂಬಂಧ ಒಪ್ಪಿಕೊಳ್ಳುತ್ತೆ. ಆಗ ಭಾಗ್ಯಳ ಮಾವ, ಬೇಷ್ ಮಗಳೇ ಬೇಷ್, ಎಲ್ಲರೂ ಮದುವೆ ಆಗೋ ತನಕ ತಮ್ಮಲ್ಲಿ ಏನಿಲ್ಲವೋ ಅದನ್ನೆಲ್ಲ ತೋರಿಸಿ ಸುಳ್ಳಿನ ಮದುವೆ ಕೊಡ್ತಾರೆ. ಅಂಥದ್ರಲ್ಲಿ ನಾವು ನಮ್ಮಲ್ಲಿ ಏನಿಲ್ಲವೋ ಅದನ್ನು ಅವರಿಗೆ ತೋರಿಸಿ ಇದು ನಾವು ಅಂತ ಹೇಳಿದೆಯಲ್ಲ, ಈ ಮಾತು ನಿನ್ನ ಮಾತು ನಾನು ತುಂಬ ಖುಷಿಯಾಯಿತು ಅಂತ ಮಾವ ಭಾಗ್ಯಳ ಸಪೋರ್ಟ್ ಮಾಡ್ತಾಳೆ. ಇದೇ ಇಂದಿನ ಸಂಚಿಕೆ. ಧನ್ಯವಾದಗಳು.